ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. PTI ಅನ್ನುವಂತಹ ಒಂದು ಗೋಧಿ ಮಾಧ್ಯಮ, ಎಂಜಲು ಮಾಧ್ಯಮ, ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಯನ್ನ ತಿರುಚಿ ಸುಳ್ಳು ಸುದ್ದಿ ಹಬ್ಬಿ ಅದರಿಂದ ದೊಡ್ಡ ಮಟ್ಟದಲ್ಲಿ ಖರ್ಗೆ ಅವರ ವಿರುದ್ಧ ಯುವ ಜನತೆಯನ್ನು ಎತ್ತಿಕಟ್ಟುವಂತಹ ನೀಚತನಕ್ಕೆ ಇಳಿದು ಕೊನೆಗೆ ಅದರ ಸುಳ್ಳು ಬಯಲಾಗ್ತಿದ್ದಂತೆ ಸಾವರ್ಕರ್ ಅಭಿಮಾನಿಗಳು ನಾವು, ಸಾವರ್ಕರ್ ಸಂತತಿ ನಮ್ಮದು ಅನ್ನೋ ಹಾಗೆ ಖರ್ಗೆ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದರು. ಅಯ್ಯೋ, ನಮ್ದು ತಪ್ಪಾಗಿ ಹೋಯ್ತು, ಕ್ಷಮಿಸಿ ಬಿಡಿ ಅಂತ ಹೇಳ್ಕೊಂಡು ಈಗ ಕ್ಷಮಾಪಣೆಯನ್ನು ಕೇಳಿದ್ದಾರೆ. ಸೊ ಯಾವ್ದದು ಘಟನೆ, ಏನಾಗಿತ್ತು, ಯಾವ ರೀತಿಯಾಗಿ ಈ PTI ಅನ್ನುವಂತಹ ಸುದ್ದಿ ಸಂಸ್ಥೆ, ಗೋಧಿ ಮಾಧ್ಯಮ ಪ್ರಿಯಾಂಕ್ ಖರ್ಗೆ ಅವರ ಮಾನವನ್ನ ಕಳಿಯೋದಕ್ಕೆ ಅಥವಾ ಅವರ ವಿರುದ್ಧ ಯುವ ಜನತೆಯನ್ನ ಎತ್ತಿಕಟ್ಟೋದಕ್ಕೆ ಪ್ರಯತ್ನ ಮಾಡಿತ್ತು, ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇತ್ತೀಚೆಗೆ ವಿಜಯಪುರದಲ್ಲಿ ಒಂದಷ್ಟು ಪ್ರತಿಭಟನೆಗಳಾಯ್ತು. ಏನು, ಕಾನ್ಸ್ಟೇಬಲ್ ಹುದ್ದೆಯ ನೇಮಕಾತಿಯಲ್ಲಿ ಅಕ್ರಮಗಳು ನಡೆದಿದ್ದಾವೆ ಅಂತ ಒಂದಷ್ಟು ಪ್ರತಿಭಟನೆಗಳಾಯ್ತು. ರಾಜ್ಯ ಸರ್ಕಾರ ಇಲ್ಲ, ನಾವು ಅದನ್ನ ಏನು ಹತೋಟಿ ಮಾಡಬೇಕಲ್ಲ, ಮಾಡಿದೀವಿ ಅನ್ನುವಂಥದ್ದನ್ನ ಹೇಳಿತ್ತು. ಸೊ ಅದೇ ವಿಚಾರವನ್ನು ಮುಂದಿಟ್ಕೊಂಡು ಎಲ್ಲರಿಗಿಂತ ಒಳ್ಳೆ ಮನಸ್ಥಿತಿಯಲ್ಲಿರುವಂಥವರು ಯುವ ಜನತೆ ಕುರಿತಾಗಿ ಬಿಜೆಪಿ ಅದು ಪ್ರತಿಭಟನೆಗಳನ್ನ ಮಾಡಿತು. ರಾಜ್ಯ ಸರ್ಕಾರದ ವಿರುದ್ಧ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತು. ಯುವ ಜನತೆಯ ಮೇಲೆ ಮೋಸ, ಯುವ ಜನತೆಗೆ ದ್ರೋಹ, ಹಾಗೆ ಹೀಗೆ ಅಕ್ರಮ, ಕಾನ್ಸ್ಟೇಬಲ್ ನೇಮಕಾತಿಯಲ್ಲಿ ಅಕ್ರಮ ಎಲ್ಲ ಹೇಳುತ್ತು. ಸೊ ಅದೇ ವಿಚಾರವನ್ನ ಮುಂದಿಟ್ಕೊಂಡು ಪ್ರಿಯಾಂಕ್ ಖರ್ಗೆ ಅವರನ್ನ ಈ PTI ಅನ್ನುವಂತಹ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಅನ್ನುವಂಥದ್ದು ಇದರ ಪೂರ್ತಿ ಹೆಸರು. ಇದು ತನ್ನದೇ ಆದಂತಹ ಚಾನಲ್ ಆ ರೀತಿಯಾಗಿ ನಡೆಸುವಂಥದ್ದಲ್ಲ. ಅದು ತನ್ನ ಸಿಬ್ಬಂದಿಯನ್ನ ದೇಶದಾದ್ಯಂತ ಹಾಕೊಂಡಿದೆ. ಎಲ್ಲೇನೇ ನಡೆದ್ರು ಸಹ ಅಲ್ಲಿ ಅವರು ರೆಕಾರ್ಡಿಂಗ್ ಮಾಡ್ತಾರೆ, ಬೈಟ್ ತಗೊಳ್ತಾರೆ, ಎಲ್ಲ ಮಾಡ್ತಾರೆ, ಆ ಸುದ್ದಿಯನ್ನ ಮಾರ್ಕೊಳ್ತಾರೆ. ಮೆಂಬರ್ಶಿಪ್ ತಗೊಂಡಿರ್ತಾರೆ ಬೇರೆ ಸುದ್ದಿ ಮಾಧ್ಯಮಗಳು, ಅವರಿಗೆ ಆ ವಿಡಿಯೋ ಕ್ಲಿಪ್ಪಿಂಗ್ಸ್, ಆ ಸ್ಟೇಟ್ಮೆಂಟ್ಗಳು ಅವುಗಳನ್ನ ಕೊಡ್ತಾರೆ, ಅವರದನ್ನ ಬಳಸ್ಕೊಳ್ಬಹುದು. ವರ್ಷಕ್ಕಿಷ್ಟು ಅಂತ PTIಗೆ ಕೊಡಬೇಕು. ಅಂತಹದ್ದೊಂದು ಸುದ್ದಿ ಸಂಸ್ಥೆ ಅದು. ಆ ಸಂಸ್ಥೆಯವರು ಪ್ರಿಯಾಂಕ್ ಖರ್ಗೆ ಅವರಿಗೆ ಮೈಕ್ ಹಿಡಿದು ಕೇಳಿದ್ರು, ಬಿಜೆಪಿ ಅವರು ನಿಮ್ಮ ರಾಜೀನಾಮೆಯನ್ನ ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ಕಾನ್ಸ್ಟೇಬಲ್ ಹುದ್ದೆ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಅಂದಾಗ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯ ಮಾಡಿದ್ರು. ಯಾಕೆಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಮತ್ತು ಜೆನ್ಸಿಯ ಹೋರಾಟ ಜಂತರ್ ಮಂತರ್ ನಡೀತಾ ಇತ್ತಲ್ಲ, ಅದನ್ನ ಇಟ್ಕೊಂಡು ವ್ಯಂಗ್ಯ ಮಾಡಿದ್ರು. ಬಿಜೆಪಿ ಅವರು ಒಂದ್ 25 ದಿನ ಉಪವಾಸ ಸತ್ಯಾಗ್ರಹ ಮಾಡ್ಲಿ, ಲಾಠಿ ಏಟು ತಿನ್ಲಿ, ಆಮೇಲೆ ರಾಜೀನಾಮೆ ಕೊಡೋಣ ಅಂತ ಅಂದ್ರು. ಅದು ನರೇಂದ್ರ ಮೋದಿ ಸರ್ಕಾರ ತನ್ನ ನೀಚತನವನ್ನ ಜಂತರ್ ಮಂತರ್ನಲ್ಲಿ ತೋರಿಸಿತ್ತಲ್ಲ, ಮಕ್ಕಳ ಮೇಲೆ ಲಾಠಿ ಬೀಸಿತ್ತಲ್ಲ, ಮಕ್ಕಳ ಮೇಲೆ ಪ್ಯಾಲೆಟ್ ಗನ್ಗಳನ್ನು ಬಳಸಿದ ಆರೋಪ ಕೇಳಿ ಬಂದಿತ್ತಲ್ಲ, ಮಕ್ಕಳ ಮೇಲೆ ದೌರ್ಜನ್ಯ ಎಸಗಿದ್ರಲ್ಲ, ಹೆಣ್ಣು ಮಕ್ಕಳ ಮೇಲೆ, ಅದರಲ್ಲೂ ಕೆಟ್ಟ ಕೊಳಕ ರೀತಿಯಲ್ಲಿ ಅವರನ್ನ ಯಾವ್ಯಾವುದೋ ಅಂಗಗಳನ್ನ ಲಾಠಿಯಿಂದ ತಿವಿಯುವಂತಹ ಒಂದು ನೀಚತನವನ್ನ ಮಾಡಿದ್ರಲ್ಲ ದೆಹಲಿ ಪೊಲೀಸರು, ಅಮಿತ್ ಶಾ ಪೊಲೀಸರು, ನರೇಂದ್ರ ಮೋದಿ ಪೊಲೀಸರು, ಅದನ್ನ ಮನಸ್ಸಲ್ಲಿಟ್ಕೊಂಡು ಪ್ರಿಯಾಂಕ್ ಖರ್ಗೆ ಆ ರೀತಿಯಾಗಿ ಮಾಡಿ ನೋಡಿ ಆಮೇಲೆ ನೋಡೋಣ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಆದರೆ PTI ಏನು ವರದಿ ಮಾಡ್ತು ಗೊತ್ತಾ? PTI ವರದಿ ಮಾಡಿದ್ದು ಯುವ ಜನತೆ ಯಾರು ಅಕ್ರಮ ನಡೆದಿದೆ ಅಂತ ಹೋರಾಟ ನಡೆಸ್ತಿದ್ದಾರೆ, ಅಭ್ಯರ್ಥಿಗಳಿದಾರಲ್ಲ ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ ಬರೆದವರು, ಅವ್ರು 25 ದಿನ ಉಪವಾಸ ಸತ್ಯಾಗ್ರಹ ಮಾಡ್ಬೇಕಂತೆ, ಅವರು ಲಾಠಿ ಏಟು ತಿನ್ಬೇಕಂತೆ, ಆವಾಗ ರಾಜೀನಾಮೆ ಬಗ್ಗೆ ಯೋಚನೆ ಮಾಡ್ತಾರಂತೆ, ಹೀಗಂತ ಕರ್ನಾಟಕದ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ಅಂತ PTI ವರದಿ ಮಾಡಿತು. ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಅವ್ರು ಹೇಳಿದ್ದೇನು, ಇವ್ರು ಸುದ್ದಿ ಮಾಡಿದ್ದೇನು. ಗೋಧಿ ಮಾಧ್ಯಮ, ಎಂಜಲು ಮಾಧ್ಯಮಗಳ ಬಾಳೆ ಇಷ್ಟು ಬಿಜೆಪಿಯವರ ಬೂಟ್ ನೆಕ್ಕಿ RSS ಅವರ ಗುಲಾಮಗಿರಿ ಮಾಡಿಕೊಂಡು ನರೇಂದ್ರ ಮೋದಿಯ ಚಮಚಾಗಿರಿಯಲ್ಲಿ ಈ ಬಾಳು ಬಾಳ್ತಾ ಇರ್ತಾರೆ. ಆ ರೀತಿ ಸುದ್ದಿ ಮಾಡಿ ಸಾಕಷ್ಟು ಆಕ್ರೋಶವನ್ನ ಯುವ ಜನತೆಯಲ್ಲಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ತಗೊಂಡು ಬಂದ್ರು. ಪ್ರಿಯಾಂಕ್ ಖರ್ಗೆ ವಿರುದ್ಧ ಸಾಕಷ್ಟು ಆಕಾಂಕ್ಷಿಗಳು, ಸಾಕಷ್ಟು ಅಭ್ಯರ್ಥಿಗಳು, ಯುವ ಜನತೆ ಎಲ್ಲರೂ ಸಹ ಸಿಟ್ಟಿಗೆದ್ದು ಸ್ಟೇಟ್ಮೆಂಟ್ಗಳು, ರೀಲ್ಸ್ ಅನ್ನ ಮಾಡಿ ಬೈತಾ ಇದ್ರು. ಆ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಎಚ್ಚರಿಕೆಯನ್ನ ಕೊಟ್ಟರು. ಸುಳ್ಳು ಸುದ್ದಿ ಹಬ್ಬುತ್ತಾ ಇದ್ದೀರಿ, ಪೂರ್ತಿ ಸ್ಟೇಟ್ಮೆಂಟ್ ಏನಿದೆ ಅನ್ನೋದನ್ನ ಪೂರ್ತಿಯಾಗಿ ಹಾಕಿ, ಅರ್ಧಂಬರ್ಧ ಹಾಕಿ ನನ್ನ ಬಗ್ಗೆ ಸುಳ್ಳು ಹೇಳ್ತಾ ಇದ್ದೀರಿ, ನಿಮ್ಮೆಲ್ಲರ ಮೇಲೆ ಕಾನೂನು ಕ್ರಮ ಆಗತ್ತೆ. ಯಾವಾಗ ಅದು ಇನ್ವೆಸ್ಟಿಗೇಷನ್ ಆಗತ್ತೆ, ಅದು ಇದು ಅಂತ ಬೆದರಿಕೆ ಬಂತೋ, PTI ಅನ್ನುವಂತಹ ಈ ಗುಲಾಮಿ ಮಾಧ್ಯಮ ಅಥವಾ ಮಾಧ್ಯಮ ಸಂಸ್ಥೆ
ಈಗ ಕ್ಷಮೆ ಕೇಳಿದ. ಆ ಎಲ್ಲವನ್ನೂ ಡಿಲೀಟ್ ಮಾಡಿ, ಆ ಸ್ಟೇಟ್ಮೆಂಟ್ ಅನ್ನ ಅವರು ಕೊಟ್ಟಂತಹ ಅವ್ರು ಹಾಕಿದ ಟ್ವೀಟು ಎಲ್ಲವನ್ನೂ ಡಿಲೀಟ್ ಮಾಡಿ ಈಗ ಕಾಲಿಗೆ ಬೀಳ್ತಾ ಇದೆ. ತಪ್ಪಾಯ್ತು, ಮಿಸ್ ಇಂಟರ್ಪ್ರಿಟ್ ಮಾಡ್ಬಿಟ್ವಿ ನಾವು, ತಪ್ಪಾಗಿ ಅರ್ಥೈಸ್ಕೊಂಡ್ಬಿಟ್ವಿ, ಹಾಗಾಗಿ ಅದನ್ನು ಮಾಡಿದ್ವಿ, ಕ್ಷಮಿಸಿ ಬಿಡಿ ನಮ್ಮನ್ನ ಅಂತ ಸಾವರ್ಕರ್ ರೀತಿಯಲ್ಲಿ ಬ್ರಿಟಿಷರಿಗೆ ಕಾಲಿಗೆ ಅಡ್ಡ ಬಿದ್ದ ರೀತಿಯಲ್ಲಿ ಅಡ್ಡ ಬಿದ್ದಿದ್ದಾರೆ. ಬಟ್ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಪ್ರಿಯಾಂಕ್ ಖರ್ಗೆ, ಈಗ ಕ್ಷಮೆ ಕೇಳಿ ಏನ್ ಲಾಭ, ಮಾಡಬೇಕಾದ ನಷ್ಟನ ನೀವು ಮಾಡಿದ್ದೀರಿ, ಸಮಾಜದಲ್ಲಿ ಅಷ್ಟು ಗೊಂದಲ ಸೃಷ್ಟಿ ಮಾಡಿದ್ರಿ, ನನ್ನ ವಿರುದ್ಧ ಯುವಜನತೆಯನ್ನು ಎತ್ಕಟ್ಟಿದ್ರಿ, ಅಷ್ಟೆಲ್ಲ ತಪ್ಪು ಸಂದೇಶ ಹೋಯ್ತು, ಈಗ ಕ್ಷಮೆ ಕೇಳಿದ್ರೆ ಏನ್ ಬಂತು ನಿಮ್ಗೆ? ಯಾವುದೇ ಸುದ್ದಿಯನ್ನ ಪ್ರಕಟಿಸೋದಕ್ಕೆ ಮೊದಲು ಸಂಪೂರ್ಣವಾಗಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಆ ನಂತರ ಪ್ರಕಟಿಸೋದಕ್ಕೆ ನಿಮ್ಗೆ ಏನ್ ರೋಗ ಅನ್ನೋ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಸಹ ಒಂದು ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಬಟ್ ಏನು ಮಾಡಕ್ಕಾಗಲ್ಲ, ಈಗ ನಾವು ಇರೋ ಪರಿಸ್ಥಿತಿ ಅಂತದ್ದು. ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿ ಆದ್ಮೇಲೆ ಮಾಧ್ಯಮಗಳೆಲ್ಲ ನರೇಂದ್ರ ಮೋದಿಗೆ ಅಡ್ಡ ಬಿದ್ದು ಶರಣಾದ ನಂತರ ಇದೇನು ಹೊಸದೇನಲ್ಲ, ಈ ರೀತಿ ದಿನ ಬೆಳಗಾದ್ರೆ ನಡೆಯುತ್ತೆ. ವಿರೋಧ ಪಕ್ಷಗಳು ಇರುವಂತಹ ಅಥವಾ ಬಿಜೆಪಿಯೇತರ ಸರ್ಕಾರಗಳಿರುವಂತಹ ರಾಜ್ಯಗಳಿಂದ ಬರೀ ಸುಳ್ಳು ಸುದ್ದಿಗಳನ್ನ ಹಾಕೋದು, ಬಿಜೆಪಿಯೇತರ ನಾಯಕರ ಬಗ್ಗೆ ಸುಳ್ಳೇ ಪ್ರಚಾರಗಳನ್ನ ಅಪಪ್ರಚಾರಗಳನ್ನ ಮಾಡೋದು. ಬಿಜೆಪಿ ಮಾತ್ರ ಏನು ಮಾಡಿದ್ರು ಸರಿ, ಬಿಜೆಪಿ ಏನು ಕ್ರಮ ಕೈಗೊಂಡ್ರು ಸರಿ, ಜಂತರ್ ಮಂತರ್ ಲಾಠಿ ಚಾರ್ಜ್ ಅನ್ನ ಯಾವ ಮಾಧ್ಯಮಗಳು ಸಹ ಟೀಕೆ ಮಾಡಲಿಲ್ಲ. ಹೆಣ್ಣು ಮಕ್ಕಳ ಮೇಲೆ ಆಯ್ತಲ್ಲ ಅಶ್ಲೀಲಕರವಾದಂತಹ ಶೋಷಣೆ, ಅದನ್ನು ಸಹ ಟೀಕೆ ಮಾಡಲಿಲ್ಲ. ಆ ಮಕ್ಕಳು, ಪುಟ್ಟ ಮಕ್ಕಳನ್ನ ಹೆದರಿಸಿ ನರೇಂದ್ರ ಮೋದಿ ಈ ವಯಸ್ಸಲ್ಲಿ 15 ವರ್ಷದ ಮಗುವಿಂದ ಕ್ಷಮೆ ಕೇಳಿಸ್ಕೊಳ್ಳುವಂತಹ ನೀಚತನಕ್ಕೆ ಇಳಿದಿದ್ದರ ಬಗ್ಗೆಯೂ ಸಹ ಪ್ರಶ್ನೆ ಮಾಡಲಿಲ್ಲ. ಆದ್ರೆ ಇಲ್ಲಿ ಸುಳ್ಳು ಸುದ್ದಿಯನ್ನ ಹಾಕಿ ಬಿಜೆಪಿಯನ್ನು ಮೆಚ್ಚೋದಕ್ಕೆ, ಬಿಜೆಪಿಯಿಂದ ಏನಾದ್ರೂ ಬರುತ್ತೆ ಅನ್ನುವಂತಹ ಅಭಿಲಾಷೆಯಲ್ಲಿ ಇಂತಹ ಕಂತ್ರಿ ಕೆಲಸ ಮಾಡಿದ್ರು. ಈಗ ಪ್ರಿಯಾಂಕ್ ಖರ್ಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ನಾವೊಬ್ಬರು ಸಂಘಿ, ನಾವು ಸಾವರ್ಕರಿಸಂನಲ್ಲಿ ಬದುಕ್ತಾ ಇರುವಂತವ್ರು ಅಂತ ತೋರಿಸ್ಕೊಂಡಿದ್ದಾರೆ. ಬಟ್ ಅದಕ್ಕೆ ಪ್ರಿಯಾಂಕ್ ಖರ್ಗೆ ಈ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸೊ ಇದಿಷ್ಟು PTI ಕ್ಷಮೆ ಕೇಳಿದೆಯಲ್ಲ ಪ್ರಿಯಾಂಕ್ ಖರ್ಗೆ ಅವರಿಗೆ, ಆ ಕುರಿತಾಗಿ ಅದರ ಹಿನ್ನೆಲೆ, ಮುನ್ನೆಲೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಬೇರೆ ವಿಚಾರಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.